ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ 24 ಜೂನ್ನಂದು ಬೆಳಿಗ್ಗೆ ನಡೆದಂತಹ ಒಂದು ಘಟನೆಯನ್ನು ವಿವರಿಸ್ತಾ ಹೋಗ್ತೇನೆ. ಇದು ಆ್ಯಕ್ಚುಲಿ ಭಾರತೀಯ ಸೇನೆ ಹಾಗೂ ಪೊಲೀಸ್ ಭಾರತೀಯ ಸೇನೆ ಹಾಗೂ ಜಮ್ಮು ಕಾಶ್ಮೀರದ ಪೊಲೀಸ್ ಅವರ ನಡುವೆ ನಡೆದಂಥ ಒಂದು ಸಣ್ಣ ಈಗೋ ಕ್ಲಾಶಿಂದ ಕಾರಣವಾಗಿ ಒಂದು ದೊಡ್ಡ ಜಗಳವೇ ನಡೆದು ಹೋಗಿದೆ. ಈ ಥರ ಒಂದು ಘಟನೆ ನಡಿಬಾರ್ದಿತ್ತು, ಅಚಾನಕ್ಕಾಗಿ ನಡೆದು ಹೋಗಿದೆ. ಕೆಲವೊಂದು ಆಫೀಸರ್ಗಳ ಈಗೋದಿಂದ, ಕೆಲವೊಂದು ಆಫೀಸರ್ಗಳ ಅಹಂಕಾರದಿಂದ ಅಂತ ಕೂಡ ಹೇಳ್ಬೋದು. ಅಂದರೆ ಭಾರತೀಯ ಸೇನೆ ಅಲ್ಲ, ಪೊಲೀಸವರ ಮಿಸ್ಟೇಕ್ ಇಲ್ಲಿದೆ. ಅದಕ್ಕಾಗಿ ದೊಡ್ಡ ಒಂದು ಜಗಳವೇ ನಡೆದು ಹೋಗಿದೆ. ಏನು ಅಂತ ಹೇಳಿ ಡೀಟೇಲ್ಸ್ ಆಗಿ ನೋಡ್ತಾ ಬರೋಣ. ಸೇನೆಯ ಅಧಿಕಾರಿಗಳು ಸುಮಾರು 40 ಜನ ಸೇನಾ ಸಿಬ್ಬಂದಿಗಳೊಂದಿಗೆ ಬಂದು ಪೊಲೀಸ್ ಸ್ಟೇಷನ್ಗೆ ದಾಳಿ ಮಾಡಿ, ಪೊಲೀಸ್ ಸ್ಟೇಷನ್ನಲ್ಲಿರುವ ಪೊಲೀಸ್ಗೆ ಹೊಡೆದು, ಅಲ್ಲಿರುವ SHOನ ಶರ್ಟ್ ಹರಿದು, ಅಲ್ಲಿರುವ ಸರ್ಕಾರಿ ಸಾಮಗ್ರಿಗಳನ್ನು ನಾಶ ಮಾಡಿ, ಧ್ವಂಸ ಮಾಡಿ, ಅಟೆಂಪ್ಟ್ ಟು ಮರ್ಡರ್ ಮಾಡಿ ಹೋಗಿದ್ದಾರೆ ಅಂತೇಳಿ FIRನಲ್ಲಿ ಉಲ್ಲೇಖಿಸಲಾಗಿದೆ. ಅದು 24ರಂದು ನಡೆದಂಥ ಒಂದು ಘಟನೆ. ಇದಕ್ಕೆ ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ನೀವೀಗ ತಿಳ್ಕೊಬೋದು. ಈ RR ರೈಫಲ್ ಪಡೆ, ಭಾರತೀಯ ಸೇನೆ ಅಂತ ಹೇಳಿದ್ರೆ 17 RR ರೈಫಲ್ ಪಡೆ. ಇದು ಆ್ಯಕ್ಚುಲಿ ಸ್ವಲ್ಪ ಹೈ ಪ್ರೊಫೈಲ್ ಇರುವಂಥ ಒಂದು ಸೆಗ್ಮೆಂಟ್. ಇದು ನಮ್ಮ ಭಾರತೀಯ ಸೇನೆಯಲ್ಲಿ ದೊಡ್ಡ ದೊಡ್ಡ ಆಪರೇಷನ್ಗಳನ್ನು, ದೊಡ್ಡ ದೊಡ್ಡ ಕಾರ್ಯಾಚರಣೆಗಳನ್ನು, ರಕ್ಷಣಾ ಕಾರ್ಯಾಚರಣೆಗಳನ್ನು, ಮತ್ತು ಈ ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ ಎಲ್ಲ ಇವರೇ ಮುನ್ನಡೆಸೋರು. ಇವರು ತುಂಬ ಸ್ಟ್ರಾಂಗ್, ಪವರ್ಫುಲ್ ಆದಂತಹ ಒಂದು ಸೇನಾ ತುಕಡಿ ಅಂತ ಹೇಳ್ಬೋದು. ಇವರು ಏನು ಮಾಡ್ತಿದ್ದಾರೆ, ಈ ಘಟನೆ ಏನು ಅಂತೇಳಿ ನೋಡ್ತಾ ಹೋಗೋಣ. ಈ 17 RR ರೈಫಲ್ ಪಡೆ ಕಿಶ್ದ್ವಾರ ಅನ್ನೋ ಪ್ಲೇಸಲ್ಲಿ ಬೆಳಿಗ್ಗೆ ನಾರ್ಮಲ್ ಒಂದು 10-11 ಗಂಟೆ ರೇಂಜಲ್ಲಿ ತಮ್ಮ ಕಾನ್ವೆ ನಡೀತಾ ಇರುತ್ತೆ. ಕಾನ್ವೆ ಅಂತ ಹೇಳಿದ್ರೆ ಸ್ವಲ್ಪ ಅವ್ರ ತನಿಖೆ ಇರುತ್ತೆ, ಮತ್ತು ಅವರು ಟೆರರಿಸ್ಟ್ಗಳನ್ನ ಕಂಟ್ರೋಲ್ ಮಾಡೋದು, ಬಾರ್ಡರ್ಗೆ ಬರೋದಾಗೆ ನೋಡ್ಕೊಳ್ಳೋದೆಲ್ಲ ಇವರ ಜವಾಬ್ದಾರಿ. ಇಲ್ಲಿ 17 RR ರೈಫಲ್ ಪಡೆ ಅವ್ರದ್ದು ಜವಾಬ್ದಾರಿ. ಇವರು ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ತಮ್ಮದು ಒಂದು ಕಾನ್ವಾಯ್ ಹೋಗ್ತಾ ಇರುತ್ತೆ. ಕಾನ್ವಾಯ್ ಅಂತ ಹೇಳಿದ್ರೆ ಅವ್ರದ್ದು ಗಾಡಿಗಳೆಲ್ಲ ಹೋಗ್ತಾ ಇರುತ್ತೆ. ಅದಕ್ಕೆ ಅಲ್ಲಿ ಒಂದು 5 ನಿಮಿಷ ಬರೋ ಗಾಡಿಗಳನ್ನು, ರೋಡಲ್ಲಿ ಹೋಗೋ ಗಾಡಿಗಳನ್ನು ತಡೆದಿರ್ತಾರೆ, ಸ್ಟಾಪ್ ಮಾಡಿರ್ತಾರೆ. ಇವಾಗ ಉದ್ದಕ್ಕೆ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಟ್ರಾಫಿಕ್ ಜಾಮ್ ಆದ ತಕ್ಷಣ ಅದೇ ಟೈಮಲ್ಲಿ ಈ ಕಿಶ್ದ್ವಾರದು DC ಅವರು ಪಂಕಜ್ ಕುಮಾರ್ ಶರ್ಮಾ ಅನ್ನೋರು, ಅವರು ಕೂಡ ಅದೇ ರೂಟಲ್ಲಿ ಕಾನ್ವೆ ಹೋಗ್ತಿದ್ರು. ಅವ್ರದ್ದೇನೋ ಗೌರ್ಮೆಂಟ್ ಫಂಕ್ಷನ್ ನಡೀತಾ ಇತ್ತು, ಅದಕ್ಕೆ ಅವರು ಹೋಗಬೇಕಿತ್ತು. ಅವ್ರು ಹೋಗಬೇಕಾದ್ರೆ, ಇವಾಗ ನೀವು ನೋಡಿರ್ಬೋದು, VIPಗಳೆಲ್ಲ ಹೋಗಬೇಕಾದ್ರೆ ರೋಡು ಕ್ಲಿಯರ್ ಮಾಡಿರ್ತಾರೆ, ಝೀರೋ ಟ್ರಾಫಿಕ್ ಮಾಡಿರ್ತಾರೆ. ನಾವು ನಾರ್ಮಲ್ ನಾಗರಿಕರು ಯಾರಾದರೂ ಹೋಗ್ತಿದ್ರೆ ಅವ್ರನ್ನ ತಡೆದು VIPಗಳನ್ನು ಹೋಗಲಿಕ್ಕೆ ಸ್ಥಳ ಬಿಟ್ಟಿರ್ತಾರೆ. ಆದರೆ ಈ RR ರೈಫಲ್ ಪಡೆ ಹೋಗಬೇಕಾದ್ರೆ ಅವರು ಅದೇ ಥರ ಸೇಮ್ ತಡೆದಿರ್ತಾರೆ. ಅದೇ ಟೈಮಲ್ಲಿ ಈ ಪಂಕಜ್ ಕುಮಾರ್ ಶರ್ಮಾ ಅವರ ಕಾನ್ವೆ ಕೂಡ ಆ ಕಡೆಯಿಂದ ಬರುತ್ತೆ. ಅವರು ಟ್ರಾಫಿಕಲ್ಲಿ ಜಾಮ್ ಆಗ್ತಾರೆ, 10-15 ನಿಮಿಷ ಜಾಮ್ ಆಗ್ತಾರೆ. ಇದನ್ನು ಅವರಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ. ಸೀದಾ ಬರ್ತಾರೆ, ಬಂದು ಇಲ್ಲಿ ಜಗಳ ಮಾಡ್ತಾರೆ. ಜಗಳ ಅಂತ ಹೇಳಿದ್ರೆ ಅದೇ RR ರೈಫಲ್ ಪಡೆ ಅವ್ರ ಹತ್ರ ಹೇಳ್ತಾರೆ, ಇದೇನು ನಾನ್ಸೆನ್ಸ್, ಇದೇನು ಈ ಥರ ಮಾಡೋದು, ಎಲ್ಲರಿಗ ಮೇಲೆ FIR ಮಾಡ್ತೇನೆ, ಎಲ್ಲರೂ ಫೋಟೋ ತೊಗೊಳ್ಳಿ ಅಂತೇಳಿ ಇವರ ಜೊತೆಗಿರುವಂತಹ ಇವರ ಪೊಲೀಸ್ ಸಿಬ್ಬಂದಿಗಳ ಹತ್ರ ಹೇಳ್ತಾರೆ. ಅವರೆಲ್ಲರದು ಫೋಟೋ ತಗೊಳ್ತಾರೆ. ಮತ್ತು ಅದು ಅಲ್ಲದೆ ಅಲ್ಲಿರುವ ಗಾಡಿಗಳು, RR ರೈಫಲ್ ಪಡೆಯ ಗಾಡಿಗಳನ್ನು ಸೀಸ್ ಮಾಡ್ತಾರೆ. ಸೀಸ್ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಅವರು ಕಾನ್ವೆ ಹೋಗ್ತಿರೋದು, RR ರೈಫಲ್ ಪಡೆ ಕಾನ್ವೆ ಹೋಗ್ತಿರೋದು ಗೌರ್ಮೆಂಟ್ ಗಾಡಿಗಳೆಲ್ಲ ಆಗಿರೋದಿಲ್ಲ, ಖಾಸಗಿ ವಾಹನದಲ್ಲಿ ಹೋಗ್ತಿರ್ತಾರೆ. ಖಾಸಗಿ ವಾಹನ ಯಾಕಂತ ಹೇಳಿದ್ರೆ, ಇವರಿಗೆ ಈ RR ರೈಫಲ್ ಪಡೆಗೆ, ಈ ಭಾರತೀಯ ಸೇನೆಗೆ ಎಲ್ಲ ಕಡೆಗಳಲ್ಲಿ ಕೂಡ ನಮಗೆ ಗೌರ್ಮೆಂಟ್ ಗಾಡಿಗಳಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಅವರು ತುಂಬ ಆಪರೇಷನ್ಗಳಿಗೆ, ದೊಡ್ಡ ದೊಡ್ಡ ಕಾರ್ಯಾಚರಣೆಗಳಿಗೆ ತಮ್ಮ ಖಾಸಗಿ ವಾಹನಗಳನ್ನು ಯೂಸ್ ಮಾಡ್ತಿರ್ತಾರೆ. ಅದೇ ಥರ ಇಲ್ಲಿ ಕೂಡ ಖಾಸಗಿ ವಾಹನಗಳನ್ನು ಯೂಸ್ ಮಾಡಿರ್ತಾರೆ. ಅದಕ್ಕೆ ಅಲ್ಲಿ ಬಂದು ಅವರು ಆಫೀಸರ್ ಬಂದು, IPS ಆಫೀಸರ್ ಬಂದು ಅವ್ರು ಹೇಳ್ತಾರೆ, ಎಲ್ಲ ಗಾಡಿಗಳನ್ನ ಸೀಸ್ ಮಾಡಿ ತೊಗೊಂಡೋಗಿ ಅಂತ ಹೇಳ್ತಾರೆ. ಅದೇ ಥರ ಸಿಬ್ಬಂದಿ ಸೀಸ್ ಮಾಡಿ ತೊಗೊಂಡೋಗ್ತಾರೆ. ಆದರೆ ಇಲ್ಲಿ ಯಾವುದೇ ಒಂದು ಮಾತನ್ನು ಕೂಡ RR ರೈಫಲ್ ಪಡೆ ಆವಾಗ ಮಾತಾಡೋದಿಲ್ಲ. ಆ ಹೊತ್ತಲ್ಲಿ RR ರೈಫಲ್ ಪಡೆಯವರು ಯಾವುದೇ ಒಂದು ಮಾತನ್ನಾಗಲಿ, ಯಾವುದೇ ಒಂದು ಗಲಾಟೆಯನ್ನಾದರೂ ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಕೂತ್ಕೋತಾರೆ. ಅಲ್ಲಿ ಅವರು ಆಫೀಸರ್ ಏನು ಆರ್ಡ್ರನ್ನು ಕೊಡ್ತಾರೆ ಅದನ್ನು ಪಾಲಿಸಿ ಬಂದು ಸೀದಾ ಅಲ್ಲಿ ಅವರ ಹೈ ಅಥಾರಿಟಿ ಇರುತ್ತಲ್ವ, RR ರೈಫಲ್ ಪಡೆ ಹೈ ಅಥಾರಿಟಿ, ಅದರಲ್ಲಿ ಕರ್ನಲ್ ಇರ್ತಾರೆ, ಮೇಜರ್ ಇರ್ತಾರೆ. ಅವರಿಗೆ ಹೋಗಿ ಹೇಳ್ತಾರೆ, ನಾವು ಈ ಥರ ಮಾಡಬೇಕಾದ್ರೆ ಈ ಥರ ಪ್ರಾಬ್ಲಮ್ ಆಗಿದೆ, ಅವರು ಬಂದು ನಮ್ಮ ಗಾಡಿಯನ್ನು ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ, ಅದಕ್ಕೆ ನೀವೇನಾದರೂ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಮೇಜರ್ ವಿಕಾಸ್ ಶರ್ಮಾ, ಮೇಜರ್ ಅಂತ ಹೇಳಿದ್ರೆ ಒಳ್ಳೆ ಹೈ ಪೋಸ್ಟು, ಯಾವುದಲ್ಲಿ ಮಿಲಿಟ್ರಿಯಲ್ಲಿ ಹೈ ಪೋಸ್ಟು, ಈ ವಿಕಾಸ್ ಶರ್ಮಾ ಅವರು ಮೇಜರ್ ವಿಕಾಸ್ ಶರ್ಮಾ ಅವರು ಫೋನ್ ಮಾಡ್ತಾರೆ. ಈ ಕಿಶ್ದ್ವಾರ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಹೇಳ್ತಾರೆ, ಈ ಥರ ಆಗಿದೆ, ಈ ಥರ ನಮ್ಮ ಗಾಡಿ ಬಿಟ್ಕೊಡಿ. ಆಗ ಅವರಿಗೆ ಮಾತ್ರ ಅಲ್ಲ,
ಆರ್ ಟಿ ಒ ಅವ್ರಿಗೆ ಕೂಡ ಫೋನ್ ಮಾಡ್ತಾರೆ. ಅಲ್ಲಿಗೆ ಫೋನ್ ಮಾಡಿದ ತಕ್ಷಣ ಅವ್ರು ಇಬ್ಬರು ಕೂಡ ಇವರಿಗೆ ರೆಸ್ಪಾನ್ಸ್ ಮಾಡೋದಿಲ್ಲ. ತುಂಬ ಉದ್ಘಟತನದಿಂದ ಅಹಂಕಾರದಿಂದ ಮಾತಾಡ್ತಾರೆ. ಅದು ಅವ್ರಿಗೆ ಆಗೋದಿಲ್ಲ. ಅವ್ರು ಯಾಕಂತಂದ್ರೆ ಅವರು ಆರ್ಮಿ ಅವ್ರದ್ದೊಂದು ಗತ್ತೆ ಬೇರೆ ಇರುತ್ತೆ, ಅವ್ರದ್ದೊಂದು ಲೆವೆಲೇ ಬೇರೆ ಇರುತ್ತೆ. ಅವರ SP ರ್ಯಾಂಕಲ್ಲಿ ಇರುವವ್ರ ಹತ್ರ ಇವರು SHO ಪೊಲೀಸವರು ಆ ಥರ ರಾಂಗ್ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗಿಲ್ಲ. ಅವರು ನೋಡೋಣ ಏನಾಗುತ್ತೆ ಅಂತೇಳಿ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗೋದೇನಕ್ಕೆ ಅಂತಂದ್ರೆ ಗಾಡಿಯನ್ನು ಬಿಡಿಸ್ಕೊಂಡು ಅಲ್ಲಿ ಮಾತಾಡ್ಕೊಂಡು ಬರೋಣ ಅಂತೇಳಿ. ಬಟ್ ಹೋದ ತಕ್ಷಣ ಈ ಆರ್ಮಿಯವರು ಮೇಜರ್ ವಿಕಾಸ್ ಶರ್ಮಾ, ಕರ್ನಲ್ ಅರುಣ್ ಗಾಂಧಿ ಅವರ ನೇತೃತ್ವದಲ್ಲಿ 40 ಜನ ಸೇನಾ ಸಿಬ್ಬಂದಿಗಳು, RR ರೈಫಲ್ ಪಡೆಯ ಸೇನಾ ಸಿಬ್ಬಂದಿಗಳು ಕಿಶ್ದ್ವಾರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ರೀಚ್ ಆದ ತಕ್ಷಣ ಇವರು ಪೊಲೀಸ್ ಅವರಿಗೆ ಭಯ ಆಗುತ್ತೆ. ಇವ್ರು ಏನು ಮಾಡ್ತಾರೆ, ಇಷ್ಟು ಜನ ಬಂದಿದ್ದಾರೆ, ಏನೋ ತೊಂದರೆ ಮಾಡಿಬಿಡ್ಬೋದು ಅಂತ ಹೆದ್ರಿ ಇವರು ಏನಾಗ್ತಂದ್ರೆ ಗೇಟ್ ಓಪನ್ ಮಾಡೋದಿಲ್ಲ. ಪ್ರಾಬ್ಲಮ್ ಆಗುವುದು ಅಂತ ಹೆದರಿಕೊಂಡು ಗೇಟೇ ಓಪನ್ ಮಾಡೋದಿಲ್ಲ. ಓಪನ್ ಮಾಡದೇ ಇದ್ದ ತಕ್ಷಣ ಇವರಿಗೆ ಸೇನೆಯವರಿಗೆ ಇನ್ನೂ ಹರ್ಟ್ ಆಗುತ್ತೆ, ಈಗೋ ಹರ್ಟ್ ಆಗುತ್ತೆ. ಯಾಕಂತಂದರೆ ಇದು ಪೊಲೀಸ್ ಸ್ಟೇಷನ್ ಅನ್ನೋದು ಒಂದು ಗೌರ್ಮೆಂಟ್ ಸರ್ಕಾರಿ ಜಾಗ. ಅಲ್ಲಿ ಯಾರು ಬೇಕಾದರೂ ಹೋಗ್ಬೋದು, ಯಾರು ಬೇಕಾದರೂ ಎಂಟರ್ ಆಗ್ಬೋದು, ಕಂಪ್ಲೇಂಟ್ ಕೊಡೋಕೆ ಹೋಗ್ಬೋದು, ನ್ಯಾಯ ಕೇಳೋಕೆ ಹೋಗ್ಬೋದು. ನಾವು ಹೋಗ್ಬೇಕಾದ್ರೆ ಇವ್ರು ಯಾಕೆ ಬಂದ್ ಮಾಡಿದ್ರು? ಅದು ಕೂಡ ಅಲ್ಲದೆ SP ರ್ಯಾಂಕ್ ಅವರು ಇದ್ದಾರೆ, ಅಷ್ಟು ಹೈ ಪೋಸ್ಟಲ್ಲಿ ಇರುವವರು ಇದ್ದಾರೆ. ಅವ್ರು ಹೋಗ್ಬೇಕಾದ್ರೆ ಇವ್ರನ್ನ ಬಿಟ್ಟಿಲ್ಲ ಅಂದರೆ ಇದು ಏನು ಡಿಸ್ರೆಸ್ಪೆಕ್ಟ್ ಮಾಡಿದ ಥರ ಆಗುತ್ತೆ. ಅದಕ್ಕೆ ಅವರು ಹೇಳ್ತಾರೆ, ಈ ಸೇನಾ ಸಿಬ್ಬಂದಿಗಳು ಗೇಟನ್ನು ದೂಡಿ ಹಾಕ್ತಾರೆ, ಒಡೆದು ಒಳಗಡೆ ಹೋಗ್ತಾರೆ. ಒಳಗಡೆ ಹೋದ ತಕ್ಷಣ ಅಲ್ಲಿರುವಂತಹ ಕಾನ್ಸ್ಟೇಬಲ್ ಒಬ್ಬ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನಲ್ಲಿರುವಂಥ ಬಂದೂಕನ್ನು ಸೇನೆಯವರಿಗೆ ಹಿಡಿತಾನೆ. ಸೇನೆಯವರಿಗೆ ಇವರು ಆಲ್ರೆಡಿ ಟೆರರಿಸ್ಟ್ಗಳನ್ನು ಡೈರೆಕ್ಟಾಗಿ ಫೇಸ್ ಮಾಡಿರುವಂಥವ್ರು ಈ RR ರೈಫಲ್ ಪಡೆಯವರು. 100,000 ಟೆರರಿಸ್ಟ್ ಬಂದರೂ ಎದುರಿಸುವಂಥ ಕೆಪಾಸಿಟಿ, ಆ ಟ್ರೈನಿಂಗ್ ಇರುವಂಥವು ಈ RR ರೈಫಲ್ ಪಡೆಯವರು, ಭಾರತೀಯ ಆರ್ಮಿಯವರು. ಈ ಆರ್ಮಿಯವ್ರಿಗೆ ಇವರು ಹೋಗಿ ಪಿಸ್ತೂಲ್ ಹಿಡಿದ್ರೆ ಏನಾಗ್ಬೋದು? ಈ ಪೊಲೀಸರು ಟ್ರೈನಿಂಗ್ ನಿಮ್ಗೆ ಗೊತ್ತಿರ್ಬೋದು, ಏನಿಲ್ಲ ಅಂದರೂ ಆರ್ಮಿಯವ್ರ 10% ಕೂಡ ಈ ಪೊಲೀಸರವರ ಟ್ರೈನಿಂಗ್ ಬರಲ್ಲ. ಆದರೂ ಕೂಡ ಇಲ್ಲಿ ಪೊಲೀಸವರಿಗೆ ಗನ್ ಹಿಡಿತಾನೆ, ಅದು ಅವ್ರಿಗೆ ಇನ್ನೂ ಕೋಪ ಆಗುತ್ತೆ. ಅವನಿಂದ ಆ ಗನ್ನನ್ನು ಕಿತ್ತು ಆ ಗನ್ನಿದ್ದು ಹಿಂಬದಿಯಲ್ಲೇ ಅವನಿಗೆ 2 ಕೊಡ್ತಾರೆ ಭಾರತೀಯ ಸೇನೆಯವರು. ಅದು ಮಾತ್ರ ಅಲ್ಲದೆ ಅಲ್ಲಿರುವ SHOಗೆ ಮಾತಾಡಿದಾಗ ಸ್ವಲ್ಪ ಗಲಾಟೆ ಆಗುತ್ತೆ, ಜಗಳ ಆಗುತ್ತೆ, ಮೈ ಮುಟ್ಕೊಳ್ತಾರೆ, ಅವರ ಶರ್ಟ್ ಹರಿಯುತ್ತೆ. ಮತ್ತು ಪೊಲೀಸವರು ಹೇಳೋ ಪ್ರಕಾರ ಅವರು ನಮಗೆ ಹೊಡಿಲಿಕ್ಕೆ ಬೇಕಾಗಿಯೇ ಬಂದಿದ್ರು, ಅದಲ್ಲದೆ ಗನ್ನಿನ ಹಿಂಭಾಗದಿಂದ ತಲೆಗೆ ಹೊಡೆದ್ರು, ಅದು ಮಾತ್ರ ಲಾಠಿ ತಂದಿದ್ರು, ಐರನ್ ರಾಡ್ ತಂದಿದ್ರು, ಎಲ್ಲ ತಂದು ನಮಗೆ ಚೆನ್ನಾಗಿ ಹೊಡೆದಿದ್ದಾರೆ. ಅದು ಮಾತ್ರ ಅಲ್ಲದೆ ನಮ್ಮ ಸರ್ಕಾರದ ಸಾಮಗ್ರಿಗಳನ್ನೆಲ್ಲ ನಾಶ ಮಾಡಿದ್ದಾರೆ, ಎಲ್ಲ ಲಗಡಿ ತೆಗೆದಿದ್ದಾರೆ, ಸ್ಟೇಷನನ್ನೇ ಒಡೆದು ಹಾಕಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಮಾಡಿ, ಅದು ಅಲ್ಲದೆ ಈ ಮೇಜರ್ ವಿಕಾಸ್ ಶರ್ಮಾ ಹಾಗೂ ಕರ್ನಲ್ ಅರುಣ್ ಗಾಂಧಿ ಅವರ ನೇತೃತ್ವದ 40 ಸೇನಾ ಸಿಬ್ಬಂದಿಗಳ ಮೇಲೆ FIR ದಾಖಲಾಗಿದೆ. ಅದು ಕೂಡ ಅಟೆಂಪ್ಟ್ ಮರ್ಡರ್. ಇವಾಗ ನೀವು ಇಲ್ಲಿ ತಿಳ್ಕೋಬೇಕು, ಏನೋ ಒಂದು ಯಾರದೋ ಒಬ್ರು ಒತ್ತಡಕ್ಕೆ ಮಣಿದು ಇವರು ಈ ಥರ ಎಲ್ಲ ಮಾಡಿದ್ದಾರೆ, ಯಾರು ಪೊಲೀಸವರು. ಯಾಕಂತಂದರೆ FIR ಬರೆದಿದ್ದಾರೆ, ಮತ್ತು ಅಲ್ಲಿ ಜಗಳ ಆಗಿದೆ ಅಂತೇಳಿ ಏನೆಲ್ಲ ಬರೆದಿದ್ದಾರೆ, ಗಾಡಿನ ಸೀಸ್ ಮಾಡಿದ್ದಾರೆ. ಗಾಡಿ ಸೀಸ್ ಮಾಡಿದೆ ಅಂತಂದರೆ ಇವರು ದೊಡ್ಡ ಕಾರ್ಯಾಚರಣೆ ಇರುತ್ತೆ. RR ರೈಫಲ್ ಸಣ್ಣ ಇದೇನಲ್ಲ, ದೊಡ್ಡ ಕಾರ್ಯಾಚರಣೆ, ಈ ಟೆರರಿಸ್ಟ್ ನಿಗ್ರಹ ದಳ ಇದನ್ನೆಲ್ಲ ಮಾಡಬೇಕಾದ್ರೆ ಇವರಿಗೆ ಪ್ರೈವಸಿ ಬೇಕಾಗುತ್ತೆ, ಮತ್ತು ಪ್ರೈವೇಟ್ ಗಾಡಿನ ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೆ ಆ್ಯಕ್ಚುಲಿ ಪೊಲೀಸ್ ಅವರು ಸಪೋರ್ಟ್ ಮಾಡಬೇಕಿತ್ತು. ಆಯಿತು, ತೊಂದರೆ ಇಲ್ಲ, 5 ನಿಮಿಷನ 10 ನಿಮಿಷನ ತೊಂದರೆ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತೇಳಿ ಮಾಡಬೇಕಿತ್ತು. ಬಟ್ ಅವರು ಅವರ ಈಗೋವನ್ನು ಶೋ ಮಾಡಿದರು, ಗಾಡಿನ ಸೀಸ್ ಮಾಡಿದರು, ಇವ್ರ ಮೇಲೆ FIR ಮಾಡಿದರು, ಇವರು ಹೋಗ್ಬೇಕಾದ್ರೆ ಗೇಟನ್ನು ಕ್ಲೋಸ್ ಮಾಡಿದ್ರು, ಮತ್ತು ಇವ್ರ ಮೇಲೆ ಗನ್ನು ತೋರಿಸಿದ್ರು. ಅದೆಲ್ಲ ದೊಡ್ಡ ತಪ್ಪು. ಬಟ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿದ್ದಿದ್ರೆ ಇಲ್ಲಿ ಯಾವುದೇ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಇವಾಗ ಇದೊಂದು ದೊಡ್ಡ ಇಶ್ಯೂ ಆಗಿದೆ. ಆ ಕಡೆ ಪೊಲೀಸವರು ಸಣ್ಣ ಪೋಸ್ಟಲ್ಲಿ ಇರುವವರಲ್ಲ, ದೊಡ್ಡ ಪೋಸ್ಟ್ DSP ಮತ್ತು SP ರ್ಯಾಂಕಲ್ಲಿ ಇರುವವರು ಇವರ ಮೇಲೆ FIR ಮಾಡಿ ಎಲ್ಲ ಸ್ಟ್ರಾಂಗ್ ಕೇಸನ್ನು ಹಾಕಿದ್ದಾರೆ. ಅದು ಮಾತ್ರ ಅಲ್ಲ, ಇವರು ಏನು ಹೆದರಬೇಕಾಗಿಲ್ಲ. ಈ ಥರ ಕೇಸ್ ಇದು ಮೊದಲೇನಲ್ಲ, ಇದಕ್ಕಿಂತ ಮುಂಚೆಲೂ ಜಮ್ಮು ಕಾಶ್ಮೀರದಲ್ಲಿ ನಡೆದಿತ್ತು. ಸೇನಾ ಹಾಗೂ ಪೊಲೀಸವರ ವಿರುದ್ಧವಾಗಿ ಕೇಸ್ಗಳು ನಡೆದಿತ್ತು, ಜಗಳ ನಡೆದಿತ್ತು. ಅದು ಕೂಡ ಸಾಲ್ವ್ ಆಗಿದೆ. ಸೇನೆಯವರಿಂದ ಕೂಡ ಹೇಳ್ತಾ ಇದ್ದಾರೆ, ಇನ್ನು ಹೈ ಅಥಾರಿಟಿ ಬರಲಿ, ತನಿಖೆ ಆಗಲಿ, ಏನೆಲ್ಲ ಆಗುತ್ತೆ ನೋಡೋಣ ಅಂತೇಳಿ, ಫೇಸ್ ಮಾಡೋಣ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಕೂಡ ಅದೇ ಥರ ಪೊಲೀಸ್ ಅವರ ಕಡೆಯಿಂದ ಕೂಡ ಅದೇ ಥರ ಆಗಿದೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಇನ್ನು ಏನಾಗುತ್ತೆ ಕಾದು ನೋಡೋಣ. ಬಟ್ ಇಲ್ಲಿ ಭಾರತೀಯ ಸೇನೆಯವರ ಮೇಲೆ ಈ ಥರ ಒಂದು ಕೇಸ್ ಹಾಕಿದ್ದು ತುಂಬ ತಪ್ಪು ಅಂತ ಅನಿಸುತ್ತೆ. ಯಾಕಂತಂದರೆ ಅವರು ಭಾರತೀಯ ಸೇನೆಯ ಬಗ್ಗೆ ಇದುವರೆಗೂ ಕೂಡ ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ. ಆ್ಯಕ್ಚುಲಿ 100ರಲ್ಲಿ 100 ಕೂಡ ಅವರು ಪರ್ಫೆಕ್ಟಾಗಿ ಕಾರ್ಯಾಚರಣೆ ಮಾಡ್ತಾರೆ. ಅದು ಮಾತ್ರ ಅಲ್ಲ, ಅವರ ವಿರುದ್ಧ ಯಾವುದೇ ಕಪ್ಪು ಚುಕ್ಕೆ ಆಗಲಿ, ಯಾವುದೇ ಭ್ರಷ್ಟಾಚಾರ ಆಗಲಿ ಯಾವುದೇ ಇಲ್ಲ, 100%. ಆದರೆ ಪೊಲೀಸವರು ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು, ಅವರ ವ್ಯಾಲ್ಯೂವನ್ನು ಒಂದು ಗಮನದಲ್ಲಿಟ್ಟುಕೊಂಡು ಒಂದು ಗೌರವ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದಿದ್ರೆ ಇದು ಏನೇ ಒಂದು ಕೆಲಸ ನಡೀತಾ ಇರಲಿಲ್ಲ. ಅದು ಅಲ್ಲದೆ ಅವರು ಬಂದಾಗ ಅವ್ರನ್ನ ಒಳಗಡೆ ಬಿಟ್ಟು ಅವರ ಗಾಡಿ ಒಂದು ರಿಲೀಸ್ ಮಾಡಿ ಕೊಟ್ಟಿದ್ದಿದ್ರೆ ಅಲ್ಲಿಗೆ ಈ ಕೆಲಸ ಮುಗೀತಿತ್ತು ಅಷ್ಟೇ. ಯಾರದೋ ಒಬ್ಬ ಇಲ್ಲಿ
ಪಂಕಜ್ ಕುಮಾರ್ ಶರ್ಮಾ ಅನ್ನುವಂತಹ ಒಬ್ಬ ಆಫೀಸರ್ನ ಈಗೋಗೆ ಕಾರಣವಾಗಿ ಇದೆಲ್ಲ ಪ್ರಶ್ನೆ ಈ ಥರ ಎಲ್ಲ ಪ್ರಾಬ್ಲಮ್ ಅಲ್ಲಿ ನಡೆಯಿತು. ಇನ್ನೇನಾಗುತ್ತೆ ಕಾದು ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.